ಸಿದ್ಧಯೇ दक्षिणामूर्तये चैव सर्वकार्यार्थ सिद्धये ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ
ನಮ್ಮನ್ನು ತಿರಸ್ಕರಿಸಿದ ಎನ್ನುವಂತಹ ವಿಚಾರ. ಅವನ 3 ಜನ ಮಕ್ಕಳಿಗೆ ವಿಕ್ರಮವಾದ ಮಕ್ಕಳನ್ನು ತೀರ್ಮಾನ ಮಾಡಿ ಕರಿಪುರ ದರಸಗೆ ತಿಳಿಯದ ರೀತಿಯಲ್ಲಿ ಈ ಮದುವೆಯ ವ್ಯವಸ್ಥೆ ಆಗಬೇಕು ಎಂದು. ಸ್ವಾಮಿ, ನಮ್ಮ ಬದುಕಿನಲ್ಲಿ ಪ್ರತಿಷ್ಠೆ ಇದೆ. ಪ್ರತಿಷ್ಠೆಯಲ್ಲೇ ಚಂದ್ರವಂಶದವರು ಬದುಕಿದವರಲ್ಲ. ಯಾರು ನಮ್ಮ ಪ್ರತಿಷ್ಠೆಯನ್ನು ಕೆಣಕುತ್ತಾರೋ ಅವರಿಗೆ ಉತ್ತರ ಕೊಡಬೇಕಾಗಿದ್ದು ಹಸ್ತಿನಾವತಿಯ ಸೇನಾಧಿಪತಿಯಾದ ನಮ್ಮ ಕರ್ತವ್ಯ. ಸತ್ಯವತಿ ದೇವಿಯ ಬಾಲಕಾನತನಾದಾಗ ಈ ವಿಚಾರವನ್ನು ಕೇಳಿದಾಗ ಅವರ ಕಣ್ಣುಗಳಲ್ಲಿ ನೀರು. ಆ ನೀರಿನಲ್ಲಿಯೇ ಗಂಗಾದೇವಿಯನ್ನು ನಾನು ಕಂಡೆ. ನನ್ನ ಹೆತ್ತಮ್ಮ ಇರುವುದು ಕಾಶಿಯಲ್ಲಿ ಅಲ್ಲವೇ? ಚಿಕ್ಕಮ್ಮನಿಂದ ಆಶೀರ್ವಾದವನ್ನು ಪಡೆದು ನೇರವಾಗಿ ಕಾಶಿಯನ್ನ ಪ್ರವೇಶ ಮಾಡಿದೆ. ತುಂಬಿರುವಂತಹ ಸಭೆ ರಣಾಂಗಣವಾಗಿತ್ತು. 3 ಜನ ಕುವರಿಯರನ್ನು ಎತ್ತರದ ಆಸನದಲ್ಲಿ ಇರಿಸಿದರು. ನೋಡುವಂತಹ ಸನ್ನಿವೇಶ ಅತ್ಯಂತ ಹೇಯವಾಗಿತ್ತು. ಹಸಿ ಮಾಂಸಕ್ಕಾಗಿ ಹದ್ದುಗಳು ಕಾದಾಡಿದ ಹಾಗೆ ಈ ಹೆಣ್ಣು ಮಕ್ಕಳ ಬಿಸಿ ಮಾಂಸದ ದೇಹವನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಸಕಲ ಕೃಪಾಲರು ಕಾಯುತ್ತಾ ಇದ್ದರು. ಇದು ಹೆಣ್ಣಿನ ಮಾನವನ್ನು ಉಳಿಸುವ ಸಭೆಯೇ. ರಥವನ್ನು ಎಂದ ತಕ್ಷಣ ಅವರು ಏರಿದರು. ಮತ್ತೆ ಯಾರು ಹೆಣ್ಣು ಮಕ್ಕಳನ್ನು ನೋಡಲಿಲ್ಲ. ಇದರ ಅರ್ಥ ಭೀಷ್ಮ ಮಾಡಿದ್ದು ಸರಿ ಎಂದು, ಮಾನವನ್ನು ಮಾನಿನ್ಯರದ್ದು ಉಳಿಸಿದ್ದೇನೆ ಎಂಬ ಭಾವನೆಯಿಂದ ಅವನ ಮಕ್ಕಳಿಗೆ ಆ ಮಕ್ಕಳ ತಂದೆಯಾದಂತ ಪ್ರತಾಪಸೇನನಿಗೆ ಸಮಾಧಾನವನ್ನು ಪಡಿಸಿ ಅವರನ್ನ ಕರೆತಂದು ಕೆಲವು ಸಮಯವಾಯಿತು. ಯಾಕೆ ಕರೆತಂದಿದ್ದೇನೆ, ಏನು ಉದ್ದೇಶ, ಹರೆಯದ ಹೆಣ್ಣು ಮಕ್ಕಳಲ್ಲಿ ಹೇಳಬೇಕಾದದ್ದು ನನ್ನ ಕರ್ತವ್ಯ. ಯಾರಲ್ಲಿ ಆ ರಾಜಕುಮಾರಿಯರನ್ನು ಹೇಳಿ. ಅಂಬೆ, ಅಂಬಿಕೆ, ಅಂಬಾಲಿಕೆಯರು ರಾಜಮಾತೆಯ ಜೊತೆಯಲ್ಲಿ ಇದ್ದವರು. ಒಂದೆರಡು ಮಾತು. ಸರಸಿ ಜಾಂಬಕಿಯರೇ